ಕ್ಯಾಶುಯಲ್ ಆಗಿ ಕಮ್ಮಿ ಪ್ರೈಸಿಗೆ ಒಂಥರ ಲೋ ಕ್ವಾಲಿಟಿ ಸ್ಟಫ್ ಏನಿಲ್ಲ. ನಾನು ಅನ್ಕೊಂಡೆ ಫೋಟೋದಲ್ಲಿ ನೋಡ್ಬಿಟ್ಟು ಫುಲ್ ಫಿಕ್ಸ್ ಆಗೇ ಕೊಡ್ತಾರೆ. ಇದು ತುಂಬಾ ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಮೀಶೋಯಿಂದ ಪಿಂಟ್ರೆಸ್ಟ್ ಬ್ಯಾಂಗಲ್ಸ್ನ ಆರ್ಡರ್ ಮಾಡಿದ್ದೀನಿ. ಲೈಕ್ ನನ್ನ ಹತ್ರ ತುಂಬಾ ಇದೆ ಕಲೆಕ್ಷನ್, ಕೇಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಇದೊಂದು ಆ್ಯಡ್ ಆನ್ ಆಗುತ್ತೆ ಅಷ್ಟೇ. ಹೇಗೇಗಿದೆ ಅಂತ ನೋಡೋಣ ಬನ್ನಿ. ನನಗೆ ಎಷ್ಟು ಇಷ್ಟ ಅಂದರೆ ಗೈಸ್, ಈ ಥರ ನನ್ನ ಹತ್ರ ಮ್ಯಾಸಿವ್ ಕಲೆಕ್ಷನ್ ಇದೆ. ಓಕೆ, ಸೊ ನೋಡಿ ತೋರಿಸ್ತೀನಿ. ನೈಸ್. ನೋಡಿ, ಮೈ so nice. ನೋಡಿ ಗಾಯ್ಸ್, ವಾವ್, ಶೇಡ್ ನೋಡಿ, ಇದ್ರ ಮೇಲಿರೋ ವರ್ಕ್ ನೋಡಿ, ಎಷ್ಟು ಕ್ಲಾಸಿ ಆಗಿದೆ ಅಲ್ಲ. ನನ್ ಹಾಂ, ಸೊ ಒಂಚೂರು ಆದರೆ ಸ್ವಲ್ಪ ಈ ಥರ ಇರಬೇಕು, ತುಂಬ ಟೈಟ್ ಆಗಿರಬಾರ್ದು ಈ ಥರ ಬ್ಯಾಂಗಲ್ಸು. ಸೊ ಇದು ಬಂದು 2-4 ಮಾಡಿದ್ದೀನಿ ನೋಡಿ. ಸೋ ನೈಸ್. ನಂಗೆ ತುಂಬ ಇಷ್ಟ ಆಯಿತು. ನಾನು ಈ ಥರ ಹುಡುಕ್ತಾ ಇದ್ದೆ. ಈ ಥರ ನನ್ನ ಹತ್ರ ಇನ್ನೊಂದು ಇದೆ, ಅದೇ ಸ್ವಲ್ಪ ಲೈಟಲ್ಲಿದೆ, ನನ್ನ ಹತ್ರ ಸ್ವಲ್ಪ ಡಾರ್ಕಲ್ಲಿದೆ. ಆದರೆ ಈ ಥರದ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ ನಾನು. ನೈಸ್, ಇಷ್ಟ ಆಯ್ತು ನನಗೆ. ಇದರಲ್ಲಿ ಡಿಸೈನ್ ಇಷ್ಟ ಆಯಿತು. ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಇಲ್ಲಿ ಸ್ವಲ್ಪ ತಿನ್ನಾಗಿದೆ ನೋಡಿ. ಹಿಂಗಿದ್ರೆ ಚೆನ್ನಾಗಿ ಔಟ್ಲುಕ್ ಕೊಡುತ್ತೆ. ಇದ್ರ ಪ್ರೈಸ್ ನೋಡೋಣ ಬನ್ನಿ. 272. ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಯೂಶಲಿ ನಾನು ಟ್ರಿಪ್ಪಿಗೆ ಹೋದಾಗೆಲ್ಲ ತುಂಬ ಯೂಸ್ ಮಾಡ್ತೀನಿ ಅದನ್ನು. ಮೀನ್ಸ್ ಲೈಕ್ ಯಾವುದೇ ರೀತಿ ಅಂತ ಔಟ್ಫಿಟ್ ಮೇಲೆ ಅದನ್ನು ಸ್ಟೈಲ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಏನೋ ಸ್ವಲ್ಪ ಬೇರೆ ಬೇರೆ ಶೇಡ್ ಮಾಡಿದ್ದೀನಿ, ತೋರಿಸ್ತೀನಿ ಇದು. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಇಲ್ಲಿಗೆ ಸ್ಟಾಪ್ಸ್ ಅಲ್ವಾ, ಅದಕ್ಕೆ. ಓಕೆ ಓಕೆ, ಒಂದು ಲೈಕ್ ಕ್ರೀಮಲ್ಲಿ, ಓಕೆನಾ, ಕ್ರೀಮ್ ಲೈಕ್ ಬ್ರೌನ್ ಕ್ರೀಮ್ ಎರಡು ಮಿಕ್ಸ್ ಆಗಿದೆ ನೋಡಿ. ನೈಸ್. ಲೈಕ್ ಸಾಲಿಡ್ ಆಗಿದೆ ಗೈಸ್, ಹೇಳಬೇಕು ಅಂದರೆ. ಏನೋ ಸುಮ್ಮನೆ ಕ್ಯಾಶುಯಲ್ ಆಗಿ ಕಮ್ಮಿ ಪ್ರೈಸಿಗೆ ಒಂಥರ ಲೋ ಕ್ವಾಲಿಟಿ ಸ್ಟಫ್ ಏನಿಲ್ಲ, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ಇದು ಅಷ್ಟೇ 2-4 ಮಾಡಿದ್ದೀನಿ. ಮತ್ತು ಒಂದರಲ್ಲಿ 2 ಕೊಡ್ತಾರೆ, ಸೊ ಇದು 2 ಬರುತ್ತೆ. ಗೈಸ್, ಲುಕ್ ಅಟ್ ದಿಸ್. ಮೈ ಗಾಡ್ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ಶೇಡ್ ನೋಡಿ, ಪರ್ಫೆಕ್ಟ್ ಡಾರ್ಕ್ ಬ್ರೌನಲ್ಲಿ. ಕ್ವಾಲಿಟಿ ತುಂಬ ತುಂಬ ಚೆನ್ನಾಗಿದೆ ಗೈಸ್. ಚೆಕ್, ಸೊ ಹ್ಯಾಪಿ ನೋಡಿ. ನನಗೆ ತುಂಬ ಇಷ್ಟ ಆಯಿತು, ನನಗೆ ತುಂಬ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಹೇಳ್ಬೇಕು, ನಂಗೆ ಇದು ನನಗೆಲ್ಲ ಇಷ್ಟ ಆಗ್ತಾ ಇದೆ. ನನ್ನ ಕಲೆಕ್ಷನಿಗೆ ಆ್ಯಡ್ ಆನ್ ಆಗ್ತಾ ಇದೆ. ನನ್ನ ಹತ್ರ ಈ ಶೇಡಲ್ಲಿ ಇಲ್ಲ, ಈ ಥರ ಇಲ್ಲವೇ ಇಲ್ಲ ನನ್ನ ಹತ್ರ. ಸೊ ಚೆನ್ನಾಗಿದೆ, ಇದು ಚೆನ್ನಾಗಿದೆ ನೋಡಿ. ಈ ಥರ ಓವರ್ ಸೈಜ್ ಸ್ವಲ್ಪ ಟ್ರೆಂಡಲ್ಲೂ ಇದೆ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಹೋಗೋಣ. ಸೊ ಪ್ರೈಸ್ ಇದ್ರ ಪ್ರೈಸ್ ಹೇಳ್ತೀನಿ. 225, ಲಿಟ್ರಲಿ ವರ್ತ್ ಗೈಸ್. ನೋಡಿ, ಎರಡಕ್ಕೆ 225. ಲವ್ಡ್ ಇಟ್, ಬೆಸ್ಟ್ ಪರ್ಚೇಸ್. ಬನ್ನಿ ನೆಕ್ಸ್ಟ್ಗೆ ಹೋಗೋಣ.
ಓಕೆ, ನಮ್ ಗೋಲ್ಡ್ ಮತ್ತೆ ಬ್ರೌನ್ ಫಿನಿಶಿಂಗ್ ಲೈಕ್ ಇದು ವುಡನ್ನು ಓಪನ್ ಮಾಡ್ತೀನಿ ರೀ. ಇದು 2-4. ಆದರೆ ನನಗೆ ಬ್ಯಾಂಗಲ್ಸ್ ಎಲ್ಲ 2-2 ಗೈಸ್. ಆದರೆ ಈ ಥರ ಬ್ಯಾಂಗಲ್ಸ್ ಸ್ವಲ್ಪ ನಾನು 2-4 ಮಾಡ್ತೀನಿ. ಸ್ವಲ್ಪ ಓವರ್ ಸೈಜ್ ಇದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಪರವಾಗಿಲ್ಲ ಆಗ್ತಿದೆ ಇದು ಪರ್ಫೆಕ್ಟ್ ಆಗೇನೆ ನೋಡಿ. ಇದು ಓಲ್ಡ್ ಥಿಂಗ್ ಬರುತ್ತೆ ಸಪ್ರೇಟ್. ಇದನ್ನು ಕಟ್ ಮಾಡಬೇಕಿತ್ತು, ಸೀಸರ್ ತರ್ತೀನಿ ರೀ. ಸೀಸರ್ ಇಲ್ಲೇ ಇದೆ ನೋಡಿ. ನಾನು ಅನ್ಕೊಂಡೆ ಫೋಟೋದಲ್ಲಿ ನೋಡ್ಬಿಟ್ಟು ಫುಲ್ಲು ಫಿಕ್ಸ್ ಆಗೇ ಕೊಡ್ತಾರೆ ಅಂತ, ಇಲ್ಲ ಸಪ್ರೇಟ್ ಆಗಿದೆ. ಇನ್ನೊಂದು ಏನಂದ್ರೆ ಇದು ಒಳ್ಳೇದು, ನಾನು ಫಿಕ್ಸ್ ಆಗಿ ಬರುತ್ತೆ ಓಕೆ ಫೈನ್ ಅಂದರೆ ಬರೀ ಯಾವುದಾದ್ರೂ ಕ್ಯಾಶುವಲ್ ಔಟ್ಫಿಟ್ ಮೇಲೆ ಮಾತ್ರ ಅದನ್ನು ಹಾಕ್ಬೋದಾಗ್ತಿತ್ತು. ಇವಾಗ ಎಲ್ಲ ಸಪ್ರೇಟ್ ಆಗಿರೋದ್ರಿಂದ ಇವೆರಡನ್ನೇ ಸ್ಟೈಲ್ ಮಾಡ್ಬೋದು, ಆಮೇಲೆ ಇವೆರಡನ್ನೇ ಸ್ಟೈಲ್ ಮಾಡ್ಬೋದು, ಮತ್ತು ಇದನ್ನೇ ಸ್ಟೈಲ್ ಮಾಡ್ಬೋದು. ನೈಸ್ ನೋಡಿ, ಈ ಥರ ಬರುತ್ತೆ. ಈಗ ಹಾಕೋದು ನನಗೇನು ಪರ್ಫೆಕ್ಟ್ ಅನಿಸ್ತಾ ಇದೆ, ಹೇಳ್ಬೇಕಂದ್ರೆ ಇದು ಅಷ್ಟು ಲೂಸ್ ಅನಿಸ್ತಾ ಇಲ್ಲ. ಆದರೆ ಇದು ಅಷ್ಟೇ 2-4 ಮಾಡಿರೋದು ನಾನು, ಅಂದರೆ ಇದೇನೋ ಪರ್ಫೆಕ್ಟ್ ಫೀಲ್ ಆಗ್ತಾ ಇದೆ. ಒಳ್ಳೆಯದೇ ಬಿಡಿ ನೋಡಿ. ಇದನ್ನು ಕಟ್ ಮಾಡ್ತೀನಿ ಇವಾಗ ಒಂದೊಂದೇ ಸ್ಟೈಲ್ ಮಾಡೋಣ ನೋಡಿ. ಇವೆರಡು ಎಷ್ಟು ಚೆನ್ನಾಗಿದೆ ನೋಡಿ. ನನಗಿದು ಏನು ಅನ್ಸಂದ್ರೆ ಹೇಳ್ಬೇಕಂದ್ರೆ ಸಖತ್ ಬರ್ತು ನೋಡಿ. ಎಷ್ಟೊಂದು ಆಪ್ಷನ್ಸ್ ಇದೆ ಇದರಲ್ಲಿ ಓಲ್ಡ್ ಬಂಚಲ್ಲಿ. ಓಕೆನಾ, ಇದು ರಿಮೂವ್ ಮಾಡ್ತೀನಿ. ಇವಾಗ ಇದಕ್ಕೆ ಹೋಗೋಣ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ ನೋಡಿ. ಸ್ಟೈಲ್ ಮಾಡ್ಬೋದು ಹೇಗೆ ಬೇಕಿದ್ರು, ಇದನ್ನು ಹೇಳ್ಬೇಕು ಅಂದರೆ ನಾನು ಎಲ್ಲದರಲ್ಲೂ ಹಾಕಿ ನೋಡ್ತಿದ್ದೀನಿ ಹೇಗೆ ಕಾಣುತ್ತೆ ಅಂತ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೈಸ್. ಓಕೆನಾ, ಇದು ಒಂದು ಹೀಗೆ ಒಂದು ಹೀಗೆ ಒಂದು ಹೀಗೆ ಒಂದು ಹೀಗೆ. ಓಕೆ ನೋಡಿ, ನನಗೆ ಇದ್ರ ಡೀಟೇಲಿಂಗ್ ನೋಡಿ ಗೈಸ್. ಇದು ಮತ್ತೆ ಇದು ಮ್ಯಾಚನ್ ಆಗಲ್ಲ, ಇದು ಬೇರೆ ಶೇಡ್ ಹಾಕ್ಬೇಕು. ಇದಕ್ಕೆ ಮ್ಯಾಚ್ ಮಾಡಬೇಕು ಅಂದರೆ ನೈಸ್ ಅಲ್ಲ. ಇದ್ರ ಪ್ರೈಸ್ ನೋಡೋಣ ಬನ್ನಿ. 290 ಗೈಸ್. ವರ್ತ್ ಕೊಡ್ಬೋದು, ಇಷ್ಟೊಂದು ಸಿಗುತ್ತೆ. ಮತ್ತು ಇದು ಬಂದೆಲ್ಲ ವುಡನ್ದು. ಸೊ ನೈಸ್, ಚೆನ್ನಾಗಿದೆ. ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಇದು ಓಪನ್ ಆಗ್ತಾಯಿದೆ. ಓಕೆ, ಹಿಂಗೆ ಓಪನ್ ಮಾಡಿ ಕೈಯಲ್ಲೇ ಮಾಡ್ಬಿಟ್ಟು. ಸೊ ಬನ್ನಿ, ಏನಿದು ಮರ್ತೋಗ್ಬಿಡಿ ಗಾಯ್ಸ್. ಇದು ತುಂಬ ನಾನು ಒಂದೇ ಒಂದು ಇರುತ್ತೆ ಅಂದ್ಕೊಂಡಿದ್ದೆ ನೋಡಿ. ಲೈಕ್ ಎರಡು ಕೈಗೂ ನಾನು ಅಂದ್ಕೊಂಡೆ ಇದನ್ನೇ ಇಲ್ಲೆರಡು ಆಗುತ್ತೇನೋ ಅಂತ ಅಂದ್ಕೊಂಡೆ. ಆದರೆ ನಾಟ್ ಬ್ಯಾಡ್. ಇದಂತೂ ತುಂಬ ಟ್ರೆಂಡಲ್ಲಿದೆ. ಓಪನ್ ಮಾಡ್ತೀನಿ ಇಲ್ಲಿ. ಓಕೆ, ಇದು ಒಂದು ಡ್ಯಾಮೇಜ್ ಆಗಿದೆ ನೋಡಿ. ಪರವಾಗಿಲ್ಲ ಬಿಡಿ. ಸೊ ಇದು ಬಂದು 2-2 ಮಾಡಿದ್ದೀನಿ ಗೈಸ್. ಈ ಥರ ಮೆಟೀರಿಯಲಲ್ಲಿ ಗೋಲ್ಡ್ ಫಿನಿಶಿಂಗಲ್ಲೆಲ್ಲ ನಾನು 2-2 ಮಾಡಿದ್ದೀನಿ. ಯಾಕೆ ಅಂದರೆ ಇದನ್ನು ಹಾಕ್ಬಿಟ್ಟು ಬೇರೆ ಬ್ಯಾಂಗಲ್ಸು 2-4 ಇದೆ ಗೊತ್ತಾ, ಅದನ್ನು ಸ್ಟೈಲ್ ಮಾಡ್ಬೋದು ಬೇಕಿದ್ದರೆ ನೋಡಿ. ಫಸ್ಟ್ ಇದ್ರ ಬಗ್ಗೆ ಮಾತಾಡ್ಬಿಡೋಣ, ತೋರಿಸ್ತೀನಿ ಆಮೇಲೆ ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ. ನೋಡಿ ಹೇಗಿದೆ ಅಂತ. ಆದರೆ ನನಗೆ ಗೊತ್ತಿದ್ದು ನಾನು ತುಂಬ ಕೇಳು ಇದ್ದೆ ಇದ್ರ ಬಗ್ಗೆ. ಏನಂದರೆ ಇದು ಸ್ವಲ್ಪ ಸೌಂಡ್ ಮಾಡುತ್ತೆ, ಜಲ್ ಅಂತ ನೋಡಿ. ಒಂಥರ ಬ್ಯಾಂಗಲ್ಸ್ ಸೌಂಡ್ ಬರುತ್ತಲ್ಲ ಆ ಥರ ಇದೆ. ಹಂಗಂದರೆ ಗಾಜಿನ ಬ್ಯಾಂಗಲ್ ಸೌಂಡು. ಆದರೆ ತುಂಬ ನೋಡಿ ಎಷ್ಟು ಕ್ಲಾಸಿ ಆಗಿದೆ. ನೈಸ್ ನೋಡಿ. ಓಕೆನಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇನ್ನೊಂದು ಸೈಡು ಹಾಕ್ತೀನಿ, ಎರಡು ಸೈಡ್ ಹಾಕೋಣ.
ಇದೇನಿಲ್ಲ, ಇದು ಚೆನ್ನಾಗೇ ಇದೆ. ಅದೊಂದೇ ಅಂದಲ್ವ ಬಿಡಿ, ಏನಾಗಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಇಷ್ಟೊಂದು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಸೋ ನೈಸ್. ಓಕೆನಾ, ಎಷ್ಟು ಚೆನ್ನಾಗಿದೆ, ಪರವಾಗಿಲ್ಲ ಸೌಂಡ್. ಆದರೆ ಏನು ಗೊತ್ತಾ, ಇಷ್ಟೊಂದು ಫ್ಯಾಷನಬಲ್ ಆಗಿದೆ ಅಂದರೆ ಇದನ್ನು ಸ್ವಲ್ಪ ಇಗ್ನೋರ್ ಮಾಡ್ಬೋದು ಗೈಸ್. ಮತ್ತು ಇದ್ರ ಪ್ರೈಸ್ ನೋಡೋಣ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಇರಿ. ಲೈಕ್ 155, ಲೈಕ್ ಓಲ್ಡ್ 8 ಪೀಸ್ 155. ನಾನು ಲಿಟ್ರಲಿ ಬರೀ ನಾನು ಕೆಳಗಷ್ಟು ನೋಡಿಲ್ಲ, ನಾನು ಮೇಲ್ ಮಾತ್ರ ನೋಡ್ಬಿಟ್ಟು ಬರೀ 4 ಪೀಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ವರ್ತ್ ಗೈಸ್, ಆರಾಮಾಗಿ ತೊಗೊಬೋದು. ಮ್ಯಾಸಿವ್ ವರ್ಕ್. ಇಷ್ಟಕ್ಕೆ 155, ನಾಟ್ ಬ್ಯಾಡ್, ಒಳ್ಳೆ ಡೀಲ್. ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಇದು ಇನ್ನೂ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ರೀ. ನೋಡಿ ತೋರಿಸ್ತೀನಿ, ಓಪನ್ ಮಾಡಿಬಿಡ್ತೀನಿ. ಇದು ಬಂದು 4 ಇದೆ ನೋಡಿ, ಫುಲ್ ಓಪನ್ ಮಾಡಿಬಿಡೋಣ ಇದು. ಇದು ತುಂಬ ಚಿಕ್ಕದಾಗೋಯ್ತು ನೋಡಿ. 2 ಮಾಡಿದ್ದೀನಿ ಇದು ನೋಡಿ. ಅಯ್ಯೋ ಚಿಕ್ಕದಾಯ್ತು ಗೈಸ್, ನಂಗೆ ಆಗಲ್ಲ ಅನಿಸುತ್ತೆ. ಇದು 2 ಅಲ್ಲ ಅನಿಸುತ್ತೆ, ಇಷ್ಟೊಂದು ಚಿಕ್ಕದಾ? ಅದೇ 2 ನಾನು ಮಾಡಿರೋದು ನೋಡಿ. ಇದು ಬಂದು 2 ಗೈಸ್. ಅಮ್ಮ, ಇದು ಇದಕ್ಕಿಂತ ಚಿಕ್ಕದಾಗಿದೆ. ಇದು ಸ್ವಲ್ಪ ನನಗೆ ಟೈಟ್ ಆಗುತ್ತೆ. ಓ ಶಿಟ್, ಇದನ್ನು ಸ್ವಲ್ಪ ಇನ್ನೂ ದೊಡ್ಡದಲ್ಲಿ ಬೇಕಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಮ್ಯಾಸಿವ್ ಚಿಕ್ಕ ಆಯಿತು. ಪುಟ್ಟ ಮಕ್ಳ ಕೈ ಹಾಕಂಗಿದೆ, ಆದರೂ ಹಾಕ್ತಿದ್ದೀನಲ್ಲ. ಇದು ಇಲ್ಲಿಗೆ ಹಾಕೋದು ಸ್ವಲ್ಪ ಟೈಟ್ ಆಯಿತು. ನಾನು ಚೂರು ದೊಡ್ಡ ಸೈಜಲ್ಲಿ ಮಾಡಬೇಕಿತ್ತು ನಾನು, ಹೆವಿ ಟೈಟ್ ಆಯಿತು. ಸೊ ನಾನು ಚೂರು ಸೈಜಲ್ಲಿ ಮಾಡಬೇಕಿತ್ತು, ಆದರೆ ತುಂಬ ಚೆನ್ನಾಗಿದೆ. ತೆಗಿಯೋದು ಆಗೋ ಕಷ್ಟ. ಸೊ ಆದರೆ ನೋಡಿ ಹೇಗಿದೆ ಅಂತ. ಸ್ಟೈಲ್ ಮಾಡ್ಬೋದು ಇದನ್ನು, ಮ್ಯಾಸಿವ್ ಆಗಿ ಕಾಣತ್ತೆ ಹೇಳಬೇಕು ಅಂದರೆ. ಇದ್ರ ಪ್ರೈಸ್ ನೋಡೋಣ ಬನ್ನಿ ಗೈಸ್. 106. ಶೇಟ್, ಇದೊಂದು ಚೂರು ದೊಡ್ಡದಾಗಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. 106 ವರ್ತ್ ಗೈಸ್. ಇಷ್ಟೇ ಗೈಸ್. ಇಷ್ಟರಲ್ಲಿ ನಿಮಗೆ ಅದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಇದ್ರದ್ದೆಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಈ ಹಾಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.